ಪ್ಲೆಡ್ಜ್ ಎಂಟ್ರಿ. ಕಸ್ಟಮರ್ ನೇಮ್ನ ಸೆಲೆಕ್ಟ್ ಮಾಡ್ತಿದ್ದಂಗೆ ಅವರ ಎಲ್ಲ ಡೀಟೇಲ್ಸ್ ಬರುತ್ತೆ. ನೆಕ್ಸ್ಟ್ ಬಂದು ಡ್ಯೂರೇಷನ್ ಸೆಲೆಕ್ಟ್ ಮಾಡ್ತೀವಿ. ಡ್ಯೂರೇಷನ್ ಆಗ್ತಿದ್ದಂಗೆ ರೇಟ್ ಆಫ್ ಇಂಟ್ರೆಸ್ಟ್. ನೆಕ್ಸ್ಟ್ ಬಂದು ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಬೇಸ್ಡ್ ಆನ್. ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟಾಗಿ ಕಾಂಪೌಂಡ್ ಇಂಟ್ರೆಸ್ಟಾಗಿ ಗೊತ್ತಾಗುತ್ತೆ. ಐಟಮ್ ಆ್ಯಡ್ ಮಾಡಬೇಕು. ಮೆಟಲ್ ಸೆಲೆಕ್ಟ್ ಮಾಡಿ ಯಾವ ಐಟಮ್ನ ಅವ್ರು ಪ್ಲೆಡ್ಜ್ ಮಾಡ್ತಾ ಇದ್ದಾರೆ, ಕ್ವಾಂಟಿಟಿ ಎಷ್ಟಿದೆ, ಅದರ ವೆಯ್ಟ್ ಎಷ್ಟಿದೆ, ಲೆಸ್ ವೆಯ್ಟ್ ಎಷ್ಟು, ಪ್ಯೂರಿಟಿ ಆಫ್ ದ ಮೆಟಲ್ ಎಷ್ಟು, ಎಲ್ಲ ಮಾಡ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಅಮೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಇಮೇಜ್ ಕ್ಯಾಪ್ಚರ್ ಮಾಡಿ ಸೇವ್ ಐಟಮ್ ಕೊಟ್ಟರೆ ನಮ್ಮ ಐಟಮ್ ಸೇವ್ ಆಗುತ್ತೆ. ನೆಕ್ಸ್ಟ್ ಬಂದು ಫೈನಾನ್ಷಿಯಲ್ ಡೀಟೇಲ್ಸ್. ಅವ್ರದ್ದು ಲೋನ್ ಅಮೌಂಟ್ ಎಷ್ಟು ರಿಕ್ವೈರ್ಡ್ ಇದೆ, ನಾವು ಡಾಕ್ಯುಮೆಂಟ್ಸಿಗೆ ಏನಾದರೂ ಚಾರ್ಜ್ ಮಾಡ್ತಾ ಇದ್ದೀವ, ಅಡಿಷ್ನಲ್ ಚಾರ್ಜಸ್, ಅವರು ಮುಂಚೆನೇ ಏನಾದರೂ ಇಂಟ್ರೆಸ್ಟ್ ಕೊಟ್ಟರೆ ಅದನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು KYC, ನೋ ಯರ್ ಕಸ್ಟಮರ್. ಪ್ರೊಸೀಡ್ ವಿತೌಟ್ KYC ಮಾಡ್ಬೋದು, ಬಟ್ ಫೋಟೋ ಕ್ಯಾಪ್ಚರಿಂಗ್ ಇದೆ ಮತ್ತು ಬಯೋಮೆಟ್ರಿಕ್ ಆಪ್ಷನ್ಸ್ ಕೂಡ ನಾವು KYCಯಲ್ಲಿ ಕೊಟ್ಟಿದ್ದೀವಿ. ಸೊ ಅವರು ಲೋನ್ ಕ್ಲೋಸ್ ಮಾಡ್ತಾ ಅಥವಾ ಟಾಪಪ್ ಲೋನ್ ಮಾಡಿದಾಗ ನಾವು ಬಯೋಮೆಟ್ರಿಕ್ ಯೂಸಿಂದ ಮಾಡ್ಬೋದು. ನೆಕ್ಸ್ಟ್ ಬಂದು ಪ್ಲೆಡ್ಜ್ ಡೀಟೇಲ್ಸ್. ಇದರಲ್ಲಿ ನಮಗೆ ಅವರ ಕಂಪ್ಲೀಟ್ ಡೀಟೇಲ್ಸ್, ಅಡ್ರೆಸ್, ಬ್ಯಾಂಕ್ ಡೀಟೇಲ್ಸ್, ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು ಪ್ಲೆಡ್ಜ್ ಅಮೌಂಟ್ ಏನು, ಯಾವ ಐಟಮ್ನ ಪ್ಲೆಡ್ಜ್ ಮಾಡ್ತಿದ್ದಾರೆ ಅನ್ನೋದು ಕಾಣುತ್ತೆ. ನೆಕ್ಸ್ಟ್ ಪಾನ್ ಬ್ರೋಕಿಂಗ್ದು ಫಾರ್ಮ್ 8 ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ನಮಗೆ ಫಾರ್ಮ್ 8 ಡಾಕ್ಯುಮೆಂಟ್ಸ್ ಇಲ್ಲಿ ಸಿಗತ್ತೆ.